ಈ ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸರ್. ಈಗ ಮೇಕೆದಾಟು ಯೋಜನೆ ಡಿ.ಕೆ. ಶಿವಕುಮಾರ್ ಅವರು ಹೋರಾಟವನ್ನು ಮಾಡಿದ್ರು, ಪಾದಯಾತ್ರೆಯನ್ನು ಮಾಡಿದ್ರು ಕಾಂಗ್ರೆಸ್ ಆ ಸಂದರ್ಭದಲ್ಲಿ. ಸುಮಾರು ಬೆಂಗಳೂರಿನ ಒಂದು 90 ಕಿಲೋಮೀಟರ್ ದೂರದಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡುವಂಥದ್ದು, ಜೊತೆಗೆ ಬೆಂಗಳೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುವಂಥ ಒಂದು ಯೋಜನೆ. ಕಳೆದ 7 ವರ್ಷಗಳಿಂದಲೂ ತಮಿಳುನಾಡು ಇದಕ್ಕೆ ಅಡ್ಡಗಾಲು ಹಾಕ್ತಾನೆ ಬರ್ತಾ ಇತ್ತು. ಹಾಗಾಗಿ ಈಗ ಕರ್ನಾಟಕ ಮೇಲುಗೈಯನ್ನು ಸಾಧಿಸಿಕೊಂಡಿದೆ. ಸುಪ್ರೀಂ ಕೋರ್ಟ್ ಕೂಡ ಯೋಜನೆಗೆ ಹಸಿರು ನಿಶಾನೆಯನ್ನ ತೋರಿಸಿದೆ ಸರ್. ಇದ್ರ ಬಗ್ಗೆ ಮಾತನಾಡೋದಾದ್ರೆ, ಯಾಕೆಂದ್ರೆ ಸುಮಾರು 13,000 ಎಕರೆ ಜಮೀನು ಬೇಕಾಗುತ್ತೆ ಇದಕ್ಕೆ, ಈ ಡ್ಯಾಮ್ ಅನ್ನು ನಿರ್ಮಿಸೋದಕ್ಕೆ. ಹಲವಾರು ಗ್ರಾಮಗಳು ಮುಳುಗಡೆ ಆಗ್ಬಿಡ್ತವೆ. ಒಂದು ಮಹತ್ವದ ಯೋಜನೆಗೆ ಸದ್ಯ ಹಸಿರು ನಿಶಾನೆ ಸಿಕ್ಕಿರೋದ್ರಿಂದ ಇದು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯದ ಮೇಲೆ ಏನಾದರೂ ಪರಿಣಾಮ ಬೀರಬಹುದಾ? ಜೊತೆಗೆ ಈ ಒಂದು ಯೋಜನೆ ಬಗ್ಗೆ ಮಾತನಾಡೋದಾದ್ರೆ, ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಯಾರಿಂದ ಹೇಗೆ ಏನಾಗಬಹುದು ಅನ್ನೋದಕ್ಕಿಂತಲೂ, ಆ ಡಿಸ್ಕಷನ್ಗೆ ನಾವು ಬರೋದಕ್ಕಿಂತಲೂ ಮುಂಚೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದಂತಹ ಬಹುದೊಡ್ಡ ಗೆಲುವು ಅನ್ನೋದು ಒಂದಾದರೆ, ಈಗ ಸಕ್ಸಸ್ಸಿನ ಈ ಕ್ರೆಡಿಟ್ ಯಾರಿಗೆ ಹೋಗಬೇಕು ಅನ್ನೋದಕ್ಕಿಂತ ಮುಂಚೆ ಈ ಯೋಜನೆ ಏನಕ್ಕೆ ಅಗತ್ಯ ಇತ್ತು ಅನ್ನೋದು ಬಹಳ ದೊಡ್ಡ ಡಿಸ್ಕಷನಲ್ಲಿ ಪಾತ್ರ ಇದೆ. ಬೆಂಗಳೂರು ಈ ಯೋಜನೆ ಈಗಿನ ಬೆಂಗಳೂರಿಗಿಂತಲೂ ಮುಂದುವರಿದು ಬೆಳೆಯುವಂತಹ ಬೆಂಗಳೂರು ಏನಿದೆ ಅಲ್ವಾ, ಅಲ್ಲಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈ ಒಂದು ಮೇಕೆದಾಟನ್ನು ಮಾಡಬೇಕು ಅನ್ನೋದು ಒಂದು ಯೋಜನೆಯ ಮೊದಲ ರೂಪುರೇಷೆ. ಇದನ್ನು ಕೈಗೆತ್ತಿಕೊಂಡವರು ಯಾರು, ಯಾವಾಗ ಎತ್ಕೊಂಡ್ರು? ಈ 7 ವರ್ಷದ ಹೋರಾಟದಲ್ಲಿ ಇದನ್ನು KPCC ಅಧ್ಯಕ್ಷರಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಮೇಕೆದಾಟು ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಮಾಡಿಕೊಂಡು ಇದನ್ನು ಒಂದು ರೀತಿಯಲ್ಲಿ ಮುನ್ನೆಲೆಗೆ ತಂದವರು ಅವರು. ಫಸ್ಟ್ ಕ್ರೆಡಿಟ್ ಇವತ್ತು H.K. ಪಾಟೀಲ್ ಅವರು ಹೇಳ್ತಾರೆ, ನಮ್ಮ ಇಡೀ ಇವತ್ತಿನ ಸಚಿವ ಸಂಪುಟ ಸಭೆ ಇತ್ತು, ಅದರಲ್ಲಿ ಒಂದು ಉಲ್ಲಾಸ ಇತ್ತು, ಅದರಲ್ಲಿ ಒಂದು ಖುಷಿ ಇತ್ತು, ಅದರಲ್ಲೊಂದು ಸಂಭ್ರಮಾಚರಣೆ ಇತ್ತು ಅಂತ ಹೇಳ್ತಾರೆ. ಸರ್ಕಾರದ ಒಂದು ಮುಖ್ಯ ನಾಯಕರಾದಂತಹ CM ಅವರಿಗೆ ಅದರ ಫಸ್ಟ್ ಕ್ರೆಡಿಟ್ ಹೋದರೆ, ಇದರಲ್ಲಿ ರಿಯಲ್ ಕ್ರೆಡಿಟ್ ಗೋಸ್ ಟು ಅಂದರೆ ಬೃಹತ್ ನೀರಾವರಿ ಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು, DCM KPCC ಅಧ್ಯಕ್ಷರಾದಂಥ ಅವರಿಗೆ ಸಲ್ಲಬೇಕು. ಇದು ಕನಸಿನ ಕೂಸು. ಯಾರ ಕನಸಿನ ಕೂಸು? ಕಾಂಗ್ರೆಸ್ಸಿನ ಕನಸಿನ ಕೂತ, ಅಥವಾ ಇದನ್ನು ರಾಜಕೀಯವಾಗಿ ಬೆಳೆಯಲು ಮಾಡಿದ್ರ, ಅಥವಾ ಚುನಾವಣೆಯ ಟೈಮಲ್ಲಿ ಮೇಕೆದಾಟುವನ್ನು ಇಟ್ಕೊಂಡ್ಬಿಟ್ಟು ಆ ಪಾದಯಾತ್ರೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಹುಮ್ಮಸ್ಸನ್ನು ತನ್ನ ನಾಯಕತ್ವದ ಹುಮ್ಮಸ್ಸನ್ನು ಬೆಳೆಸಲಿಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿರ್ಬೋದು. ಆದರೆ ಈ ಹೋರಾಟ ಏನಿದೆ ಅಲ್ಲ, ಅಷ್ಟು ಈಸಿಯಾಗಿರಲಿಲ್ಲ. ಇವತ್ತು ನಾವು ಹೇಳ್ಬೋದು ಕನ್ನಡಿಗರಿಗೆ ಸಿಕ್ಕಂತಹ ಜಯ, ಕರ್ನಾಟಕಕ್ಕೆ ಸಿಕ್ಕಂಥ ಜಯ, ಇದು ಭಾರತದ ಇಡೀ ಎಲ್ಲ ರಾಜ್ಯಗಳಿಗೆ ಸಿಕ್ಕಂತಹ ಜಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಂಗಳೂರಲ್ಲಿ ಇರುವ ಜನಗಳಿದಾರಲ್ಲ, ಬೆಂಗಳೂರಲ್ಲಿ ವಾಸಿಸಿರುವ ಜನಗಳಿದಾರಲ್ವ, ಬೆಂಗಳೂರನ್ನು ನೀವು ನೋಡಿದರೆ, ಮುಂಬೈ ಮತ್ತು ಬೆಂಗಳೂರನ್ನು 2 ನಗರಗಳನ್ನು ನೀವು ಕಂಪೇರ್ ಮಾಡಿದರೆ, ಇಲ್ಲಿ ಪ್ರತಿ ಇತರ ರಾಜ್ಯಗಳ ಜನರೂ ಕೂಡ ಇಲ್ಲಿ ಬಂದು ತಮ್ಮ ಜೀವನವನ್ನು ಕಟ್ಕೊಂಡ್ಬಿಟ್ಟು ಇಲ್ಲಿ ಕೆಲಸ ಮಾಡಿಕೊಂಡು ಕನ್ನಡದ ನೆಲ ಜಲ ಭಾಷೆಯನ್ನು ಉಪಯೋಗಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿರುವಾಗ, ಇಫ್ ಯು ಸಿ ಟುಡೇ, ಇವತ್ತು ಅಲ್ಲಿ ತಮಿಳ್ನಾಡವರು ಕೋರ್ಟ್ಗೆ ಹೋಗ್ಬಿಟ್ಟು ನಾವು ನೀರು ಕೊಡಲ್ಲ ಅಂತ ಹೇಳಿದ್ರು, ಹಲವು ತಮಿಳ್ನಾಡಿನಿಂದ ಬಂದಂತಹ ತಮಿಳರೂ ಕೂಡ ಇಲ್ಲಿರುವುದರಿಂದ ಅವರಿಗೂ ಕೂಡ ಈ ನೀರಿನ ಅವಶ್ಯಕತೆ ಇದೆ. ಮುಂದೊಂದು ದಿನ ಬೆಂಗಳೂರಲ್ಲಿ ಈ ನೀರಿನ ಅವಶ್ಯಕತೆ ಎಲ್ಲಿವರೆಗೆ ಬರ್ಬೋದಂದರೆ, ಬೆಂಗಳೂರು ಡೆವಲಪ್ ಆಗುವ ಸ್ಥಿತಿ ನೋಡಿದರೆ ನೀವು, ಬೆಂಗಳೂರು ಆಲ್ಮೋಸ್ಟ್ ದೇವನಹಳ್ಳಿ ಕ್ರಾಸ್ ಆಗಿ ಆ ಕಡೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದ ಕಡೆ ರೀಚ್ ಆಗ್ತಾ ಇದೆ. ಈ ಕಡೆಯಿಂದ ಮೈಸೂರು ಮತ್ತು ಬೆಂಗಳೂರು ಆಲ್ಮೋಸ್ಟ್ ಕನೆಕ್ಟ್ ಆಗುವ ಸ್ಟೇಜಲ್ಲಿ ಬಂದು ನಿಂತ್ಕೊಂಡಿದೆ. ಆ ಕಡೆ ನೀವು ತುಮಕೂರುವರೆಗೆ ಬೆಂಗಳೂರು ಹೋಗಿದೆ, ಈ ಕಡೆವರೆಗೆ ಬೆಂಗಳೂರು ಕುಣಿಗಲ್ ಹಾಸನದ ಕಡೆ ಬೆಳ್ಕೊಂಡು ಹೋಗುತ್ತೆ. ಆ ಸ್ಥಿತಿಯಲ್ಲಿರುವಾಗ ಬೆಂಗಳೂರಿನ ಅಕ್ಕಪಕ್ಕ ನೀವು ನೋಡಿದರೆ, ಬೆಂಗಳೂರು ಕುಡಿಯುವ ನೀರಿನ ಆಸರ ಏನಾದರೂ ಪಡ್ಕೊಂಡಿದೆ ಅಂದರೆ ಅದು ಜೀವನದಿಯಾಗಿ ಇರುವಂತಹ ಕಾವೇರಿ ಮಾತ್ರ. ಈ ಸ್ಥಿತಿಯಲ್ಲಿ ಇವತ್ತು ನೀವು ಹೇಳಿದರೆ ಇದು ಕನ್ನಡಿಗರಿಗೆ ಆದ ಜಯ ಅಂತ ಹೇಳಿದರೆ ನಾನು ಒಪ್ಕೊಳ್ಳಲ್ಲ. ಇದು ಭಾರತದ ಪ್ರತಿ ಒಂದು ರಾಜ್ಯಕ್ಕೂ ಆದ ಒಂದು ಜಯ ಆಗುತ್ತೆ. ಯಾಕಂದರೆ ಇಲ್ಲಿ ನೆಲೆಸಿರುವವರು ಕನ್ನಡಿಗರಿಗಿಂತಲೂ ಜಾಸ್ತಿ ಇವತ್ತು ಅನ್ಯ ರಾಜ್ಯದ ಜನರಿಗೆ ಆಶ್ರಯ ಕೊಟ್ಟು, ಉದ್ಯೋಗ ಕೊಟ್ಟು, ಅವರ ಜೀವನವನ್ನು ಮಾಡಲಿಕ್ಕಂತಹ ವ್ಯವಸ್ಥಿತ ಒಂದು ನೆಲವನ್ನು ಕೊಟ್ಟಂತಹ ಕರ್ನಾಟಕದ ಬೆಂಗಳೂರಿದೆ ಅಲ್ವಾ, ಅದರ ಮಹತ್ವದ ಜಯ ಇದಾಗಿದೆ. ನಂಬರ್ 1. ನಂಬರ್ 2, ಹೌ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ತನಗೆ ರಾಜಕೀಯವಾಗಿ ಇದನ್ನು ಬಳಸ್ಕೊಬೋದು, ಬಳಸ್ಕೊಂಡ್ರು ಅದರಲ್ಲೇನು ತಪ್ಪಿಲ್ಲ.
ದರ್ ಈಸ್ ನಥಿಂಗ್ ರಾಂಗ್. ಇದೇ ಒಂದು ಮೇಕೆದಾಟಿನ ಯೋಜನೆಯನ್ನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಸೇರ್ಕೊಂಡ್ಬಿಟ್ಟು ಕನಕಪುರದಿಂದ ಬೆಂಗಳೂರಿಗೆ ನಡೆದುಕೊಂಡು ಬಂದಂಥ ರೀತಿ, ಎಲ್ಲಿ ಆ ಕಡೆಯಿಂದ ರಾಹುಲ್ ಗಾಂಧಿ ಅವರು ಭಾರತ್ ಚಲೋ ಅಂತ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಡೆದರೆ, ಎಲ್ಲೋ ಇಲ್ಲಿ ನಾವೆಲ್ಲ ಮಾತಾಡ್ತಿದ್ವಿ ಇದು ಆಗ್ತಾ ಇತ್ತಾ, ಏನಾಗ್ತಾ ಇದೆ, ಇವತ್ತೊಂದು ಜಾತ್ರೆ ಮಾಡಿದರೆ ಆಗೋಯ್ತಾ, ಇವತ್ತೊಂದು ಪಾದಯಾತ್ರೆ ಮಾಡಿದರೆ ಆಗೋಯ್ತಾ, ಏನು ಇದನ್ನು ಮುನ್ನಡೆಸುವವರು ಯಾರು? ಅದೃಷ್ಟವಶಾತ್ ಡಿ ಕೆ ಶಿವಕುಮಾರ್ ಅವರ ಸರ್ಕಾರನೇ ಇಲ್ಲಿ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿರ್ತಾರೆ, ಅವರ ಪಕ್ಷನೇ ಇಲ್ಲಿ ಗೌರ್ಮೆಂಟ್ ಮಾಡುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ಪೋರ್ಟ್ಫೋಲಿಯೋನು ತಗೊಳ್ತೆ. ಇಲ್ಲಿ ಖುಷಿಯ ವಿಷಯ ಏನಂದರೆ, ತಾನು ಕೊಟ್ಟಂತಹ ಮಾತು ಮತ್ತು ತಾನು ಕೊಟ್ಟಂತಹ ಏನು ಮಾಡಿದಂತಹ ಪಾದಯಾತ್ರೆ ಇದೆಲ್ಲ, ಅದನ್ನು ಅಲ್ಲಿಗೆ ಬಿಡದೆ ಅದನ್ನು ಮುಂದುವರಿಸ್ತಾ ಹೋಗ್ತಾರೆ. ಹೌದು, ನಾವು ಬಂದ ಕೂಡಲೇ ಮೊದಲ ಸಚಿವ ಸಂಪುಟದಲ್ಲೇ ಮೇಕೆದಾಟಿನ ಇಶ್ಯೂವನ್ನು ಡಿ ಕೆ ಶಿವಕುಮಾರ್ ಅವರು ಎತ್ಕೊಳ್ತಾರೆ. ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಬಟ್ ನೆವರ್ ಹಿ ನೆಗ್ಲೆಕ್ಟೆಡ್ ದಿಸ್ ಕೇಸ್. ಅದು ಏನೇ ಆಗಲಿ, ಅಥವಾ ಇತರ ಪಕ್ಷಗಳೊಟ್ಟಿಗೆ ಡಿಸ್ಕಷನ್ಗಳನ್ನು ಮಾಡೋದಾಗಲಿ, ಸಚಿವ ಸಂಪುಟದ ಇನ್ನಿತರ ಸಚಿವರುಗಳೊಟ್ಟಿಗೆ ಮಾಡೋದಾಗಲಿ, ಎಕ್ಸ್ಪರ್ಟ್ಗಳೊಟ್ಟಿಗೆ ಕೂತ್ಕೊಂಡ್ಬಿಟ್ಟು ಅದನ್ನು ಡಿಸ್ಕಷನ್ ಮಾಡೋದಾಗಲಿ, ನುರಿತ ಅಡ್ವೊಕೇಟ್ಗಳು ಸಾಲಿಸಿಟರ್ ಜನರಲ್ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟು ಅದರ ಬಗ್ಗೆ ಡಿಸ್ಕಷನ್ ಮಾಡೋದಾಗಲಿ, ತನ್ನ ಯಾವುದೇ ಇನ್ನಿತರ ಕಾರ್ಯಕ್ರಮಗಳಿದ್ರು, ನಾವು ನೋಡಿದ್ವಿ, ನಾವು ಮೊನ್ನೆ 5th ನವಂಬರ್ ನಮ್ಮದೇ ಪ್ರೋಗ್ರಾಮ್ಗೆ DCM ಅವರು ಬರಬೇಕಿತ್ತು. ಅವರೊಂದು ಮಾತು ಹೇಳಿದರು ಕಾಲ್ ಮಾಡಿ, ನಾನು ಇವತ್ತು ಡೆಲ್ಲಿಗೆ ಹೋಗಲೇಬೇಕಾಗಿದೆ, ನಾಳೆ ಮೇಕೆದಾಟು ಕೇಸ್ ಇದೆ, ಐ ನೀಡ್ ಟು ಸಿಟ್ ವಿತ್ ಅಡ್ವೊಕೇಟು, ನಾನು ಡಿಸ್ಕಷನ್ ಮಾಡಬೇಕಾಗಿದೆ, ನಾನು ಬೇಕಾದರೆ ನಿಮ್ಮ ಆಫೀಸ್ಗೆ ಇನ್ನೊಮ್ಮೆ ಬರ್ತೀನಿ, ಬಟ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ವಿ ಆಲ್ಸೋ ಎಗ್ರೀಡ್. ಏನಕ್ಕಂದರೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ ಒಂದು ಅಸೈನ್ಮೆಂಟ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ತಾನೇ ಒಂದು ಮಂತ್ರಿಯಾಗಿ ಸೆಕ್ರೆಟರಿಗಳನ್ನು ಕಳಿಸ್ಕೊಡದೆ ತಾನೇ ಹೋಗ್ಬಿಟ್ಟು ಅದನ್ನು ಫಾಲೋ ಅಪ್ ಮಾಡಿಬಿಟ್ಟು ಇವತ್ತಿನ ಆ ಜಜ್ಮೆಂಟ್, ಚೀಫ್ ಜಸ್ಟಿಸ್ ಬೆಂಚಲ್ಲಾದ ಜಜ್ಮೆಂಟ್ ಇದೆಲ್ಲ, ನಾವು ಇಂಟರ್ಫಿಯರ್ ಆಗಲ್ಲ. ಅದಕ್ಕೆ ಮಾಡಿದಂತಹ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇದೆ, ಕೇಂದ್ರ ಜಲ ನಿಯೋಗದ ಅದು ಉಸ್ತುವಾರಿ ಇದೆ. ಅದು ಬಿಟ್ಟು ಈಗಷ್ಟೇ ಪ್ರಾಜೆಕ್ಟ್ಗಳು ಪ್ರಾರಂಭವಾಗಿದೆ, ಈಗಲೇ ನೀವು ಬಂದುಬಿಟ್ಟು ನಿಮ್ಮ ಎವ್ರಿ ಟೈಮ್ ತಮಿಳ್ನಾಡವರು, ಈಗಲ್ಲ ಎವ್ರಿ ಟೈಮ್ ಕಾವೇರಿ ವಿಷಯ ಬಂದಾಗ ಅದನ್ನು ಸುಪ್ರೀಂ ಕೋರ್ಟ್ವರೆಗೆ ತಗೊಂಡೋಗಿ ಅದನ್ನು ದಶಕಗಳ ಕಾಲ ನಾವು ಹೇಳ್ತೀವಿ ಕೇಳಿ, ಇದೇ ಹೇಳಿದ್ರಿ, ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ಎಷ್ಟು ಟೈಮ್ ಅದು ಕೋರ್ಟಲ್ಲಿ ಒಂದು ಕೇಸ್ ಕೊಳಿಲಿಕ್ಕೆ ಶುರು ಆಗುತ್ತೆ, ಮುಂದುವರಿತಾ ಹೋಗುತ್ತೆ, ಅಷ್ಟು ದೂರ ಕೂಡ ಒಂದು ಸತ್ಯ ಹೊರಗಡೆ ಬರಲ್ಲ ಅಥವಾ ಅವನಿಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಾರೆ.